ನಾವು ಮಾಡ್ತಾ ಇದ್ದೀರಿ. ಒಂದು ಕಡೆ ಬಿಜೆಪಿಯ ಕಾರ್ಯಕರ್ತರ ಕಗ್ಗೊಲೆ, ಇನ್ನೊಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಮುಸಲ್ಮಾನರಿಗೆ ತುಪ್ಪ ನಮಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ನಮಗೆ ಸುಣ್ಣ. ಈ ಥರದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಜನ ಯಾಕನ ಈ ಸರ್ಕಾರವನ್ನು ಆಯ್ಕೆ ಮಾಡಿದ್ರಿ, ಯಾಕನ ಈ ಸರ್ಕಾರಕ್ಕೆ ವೋಟ್ ಮಾಡಿದ್ರಿ ಅನ್ನೋ ಒಂದು ರೀತಿ ಪಾಪ ಪ್ರಜ್ಞೆ ನಮಗೆಲ್ಲರಿಗೂ. ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತಿದೆ. ಆ ದೃಷ್ಟಿಯಿಂದ ಜನಗಳ ಪರವಾಗಿ ನಮ್ಮ ಹೋರಾಟ BJP ಪರವಾದಂಥ ಹೋರಾಟ ಅಲ್ಲ. ಇದು ಜನಗಳ ಹೋರಾಟ. ಜನಗಳ ಮಧ್ಯೆ ಹೋಗಿ ಜನಗಳಿಗೆ ಈ ವಿಚಾರಗಳನ್ನು ತಿಳಿಸೋ ಮುಖಾಂತರ ರಾಜ್ಯ ಸರ್ಕಾರ ಇನ್ನೂ ಮುಂದುವರೆದರೆ ದಿನನಿತ್ಯ ಈ ಬೆಲೆ ಏರಿಕೆಗಳನ್ನು ಕಂಟಿನ್ಯೂ ಮಾಡ್ತಾರೆ. ಅದಕ್ಕೋಸ್ಕರ ಇದರ ವಿರುದ್ಧ ಒಂದು ಜನಾದೇಶ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನಾ ಯಾತ್ರೆಗಳನ್ನು ನಾವು ಮಾಡ್ತಾಯಿದ್ರಿ. ಇದ್ರ ಮುಖಾಂತರ ಕರ್ನಾಟಕದಲ್ಲಿರೋದು ಪಾಪಿ ಸರ್ಕಾರ, ಇದು ಪಾಪಿಗಳ ಸರ್ಕಾರ. ಅಲಿಬಾಬಾ ಮತ್ತು 40 ಕಳ್ಳರು ಹೆಂಗೆ ಹಿಂದೆ ಫೇಮಸ್ ಆಗಿದ್ರು, ಈಗ ಮುಸಲ್ಮಾನರಿಗೆಲ್ಲ ಮೀಸಲಾತಿಗಳು ಎಲ್ಲ ಕೊಟ್ಟು ಒಂಥರ ಟಿಪ್ಪು ಸಂಸ್ಕೃತಿಯನ್ನು ಈ ಸಿದ್ದರಾಮಯ್ಯನವರು ಜಾರಿಗೆ ತರ್ತಾ ಇದ್ದಾರೆ. ಈ ಇಡೀ ಸರ್ಕಾರ ಒಂದು ಕೋಮುವಾದದ ಸರ್ಕಾರ. ಇದು ನೀವು ಹಿಂದೂಗಳ ಬಗ್ಗೆ ಮಾತಾಡಿದ್ರೆ ಕೋಮುವಾದಿ, ಅದೇ ಮುಸಲ್ಮಾನರ ಬಗ್ಗೆ ಮಾತಾಡ್ಬಿಟ್ರೆ ನೀವು ಜಾತ್ಯತೀತವಾದಿ. ಪ್ರಗತಿಪರರು ಮುಸ್ಲಿಮರ ಬಗ್ಗೆ ಮಾತಾಡಿದ್ರೆ, ಹಿಂದೂಗಳ ಪರ ಮಾತಾಡಿದ್ರೆ ನೀವು ಕೋಮುವಾದಿಗಳು, RSS ಅವರು, BJP ಅವರು. ಇದು ಸ್ಲೋಗನ್, ಪರ್ಮನೆಂಟ್ ಸ್ಲೋಗನ್ ಕಾಂಗ್ರೆಸ್ದು. ಇದ್ರ ವಿರುದ್ಧವಾಗಿ ಜನಕ್ಕೆ ಅರ್ಥ ಆಗಿದೆ. ಈಗ ಈ ಸರ್ಕಾರವನ್ನು ಯಾಕೆ ಎಲೆಕ್ಟ್ ಮಾಡಿದ್ರಿ ಅನ್ನೋ ಒಂದು ಸ್ಥಿತಿಯಲ್ಲಿದ್ದಾರೆ. ಸರ್ಕಾರ ಪಾಪರ್ ಔಟಿದೆ, ಹಣ ಇಲ್ಲ, ಜನಗಳ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ. ಡೀಸೆಲ್, ಪೆಟ್ರೋಲ್, ಹಾಲಿನ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ, ಆಸ್ಪತ್ರೆ ತೆರಿಗೆ, ಇಂಜಿನಿಯರಿಂಗ್ ಕಾಲೇಜುಗಳ ತೆರಿಗೆ. ಈಗ ಮುಂದೆ ಬೆಂಗಳೂರಿನ ಕಸದ ಮೇಲೆ 100 ಪಟ್ಟು ತೆರಿಗೆ ಹಾಕ್ತಾ ಇದ್ದಾರೆ. ಸೆಸ್ ಹಿಂದೆ ಯಾರಾದರೂ 2,000 ರೂಪಾಯಿ ಕಟ್ತಾ ಇದ್ದರೆ ಅದು 4,000 ರೂಪಾಯಿ ಕಟ್ಟಬೇಕು ಕಸಕ್ಕೂ. ಮತ್ತು ಹೆಣ ಸತ್ತರೆ ಆ ಡೆತ್ ಸರ್ಟಿಫಿಕೇಟ್ಗೂ ಕಾಸು, ಡಬಲ್ ಕಾಸು. ಸತ್ತರೂ ಕಾಸು, ಹುಟ್ಟಿದ್ರೂ ಕಾಸು, ಬದುಕಿದ್ರೂ ಕಾಸು. ಇದು ಸಿದ್ದರಾಮಯ್ಯ ಕುರ್ಚಿ ಉಳಿಗೆ ಫಸ್ಟು ಅವ್ರು ನಮ್ಗೆ ಹೇಳಕ್ಕೆ ಮುಂಚೆ ಅವ್ರ ಕುರ್ಚಿನ ಗಟ್ಟಿ ಮಾಡ್ಕೊಂಡು ಕೂತ್ಕೊಳ್ಳಿ. DK ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ಅವ್ರು ಕುರ್ಚಿ ಫಸ್ಟ್ ಭದ್ರ ಮಾಡ್ಕೊಳ್ಳಿ, BJP ಬಗ್ಗೆ ಆಮೇಲೆ ಮಾತಾಡಲಿ ಅವರು.